ಪಾಕಿಸ್ತಾನ ಸೇನೆಯಿಂದ ಮತ್ತೆ ಮತ್ತೆ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇರುವಂತಹ ಪ್ರಕರಣಗಳು ನಡೀತಾನೆ ಇದೆ. ಈಗ ಜಮ್ಮು ಕಾಶ್ಮೀರದ ಉರಿಯಲ್ಲಿ ಅಪ್ರಚೋದಿತವಾದಂತಹ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನದ ಸೇನೆ ಗುಂಡಿನ ದಾಳಿ ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆ ನಡೆಸಿದಂತ ಫೈರಿಂಗ್ನಿಂದಾಗಿ ಓರ್ವ ನಾಗರಿಕ ಗಾಯಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ. ಇದೇ ಭಾರತ ಹಾಗೆ ಪಾಕಿಸ್ತಾನಕ್ಕಿರುವಂತ ವ್ಯತ್ಯಾಸ. ಮೊನ್ನೆ ಭಾರತ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಅಲ್ಲಿನ ಉಗ್ರರ ಅಡಗುತಾಣಗಳ ಮೇಲೆ ಮೊನ್ನೆ ಬಾಂಬ್ ಎಸೆದು ಬಂದಂತಹ ಸಂದರ್ಭ ಅಥವಾ ಅವನ್ನೆಲ್ಲವನ್ನು ಕೂಡ ಧ್ವಂಸ ಮಾಡಿ ಬಂದಂತಹ ಸಂದರ್ಭದಲ್ಲೂ ಕೂಡ ಭಾರತ ಅಲ್ಲಿ ಪಾಕಿಸ್ತಾನದ ಯಾರಾದರೂ ನಾಗರಿಕರು ಇದ್ದಾರಾ ಏನು ಎತ್ತ ಅನ್ನುವಂಥದ್ದೆಲ್ಲವನ್ನು ಕೂಡ ಮೊದಲೇ ಖಚಿತಪಡಿಸಿಕೊಂಡು ದಾಳಿಯನ್ನ ನಡೆಸಿತ್ತು. ಆದರೆ ಪಾಕಿಸ್ತಾನ ಹಾಗಲ್ಲ, ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಪದೇ ಪದೇ ಹೀಗೆ ದಾಳಿಯನ್ನ ನಡೆಸ್ತಾ ಇರುವಂತ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಓರ್ವ ನಾಗರಿಕರಿಗೆ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಭಾರತೀಯ ಸೇನೆ ಕೂಡ ಬಹುಶಃ ಈ ಕಡೆಯಿಂದ ದಿಟ್ಟ ಪ್ರತ್ಯುತ್ತರವನ್ನು ನೀಡಿರಬಹುದಾದಂಥ ಸಾಧ್ಯತೆ ಇದೆ. ಯಾಕಂತಂದರೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ಹಲವು ಕಡೆ, ಪೂಂಚ್ ಸೇರಿದಂತೆ ಹಲವು ಕಡೆ ಕದನ ವಿರಾಮವನ್ನು ಪಾಕಿಸ್ತಾನ ಪದೇ ಪದೇ ಉಲ್ಲಂಘಿಸ್ತಾನೆ ಇದೆ. ಅದೀಗಲೂ ಕೂಡ ಮುಂದುವರೆದಿದೆ. ಉರಿ ಸೆಕ್ಟರ್ ಬಳಿ ಈ ಥರದೇ ಒಂದು ಅನಾಹುತ ಸಂಭವಿಸಿದೆ. ಈಗ ಪಾಕಿಸ್ತಾನ ನಡೆಸಿದಂಥ ಅಪ್ರಚೋದಿತ ದಾಳಿಯಿಂದಾಗಿ, ಶೆಲ್ ದಾಳಿಯಿಂದಾಗಿ ಓರ್ವ ನಾಗರಿಕ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹರೀಶ್ ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಹರೀಶ್, ನಿನ್ನೆಯಿಂದ 10 ಬಾರಿ ರೀತಿಯಾಗಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನ. ಇದೀಗ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು ದಾಳಿ ನಡೆಸ್ತಾ ಇದೆಯಲ್ಲ, ಏನ್ ಅಪ್ಡೇಟ್ಸ್ ಇದ್ರ ಬಗ್ಗೆ ಲಭ್ಯ ಆಗ್ತಾ ಇದೆ ಅಂತ, ಇದನ್ನ ಹೇಗೆ ತಡೆಗಟ್ಟೋದಕ್ಕೆ ಈಗ ಸಾಧ್ಯ? ಸೇನೆ ಏನ್ ಮಾಡ್ತಾ ಇದೆ, ಭಾರತೀಯ ಸೇನೆ ಅಂತ ಹೇಳಿ? ಹೌದು ಮಲ್ತೇಶ್, ಒಂದ್ ಕಡೆ ಪಾಕಿಸ್ತಾನದ ಪ್ರಧಾನಿ ಶಾಂತಿ ಮಂತ್ರವನ್ನ ಜಪಿಸ್ತಾರೆ. ನಾವು ಶಾಂತಿ ಮಾತುಕತೆಗೆ ಭಾರತದೊಂದಿಗೆ ಸಿದ್ಧ, ಭಾರತದ ಪ್ರಧಾನಿ ಯಾವಾಗ ಬೇಕಾದ್ರೂ ಶಾಂತಿಯ ಮಾತುಕತೆಗೆ ಕರೆದ್ರೆ ನಾವು ಮಾತನಾಡ್ಲಿಕ್ಕೆ ಸಿದ್ಧ ಅನ್ನುವಂಥದ್ದನ್ನ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಅವರು ಹೇಳ್ತಾರೆ. ಆದ್ರೆ ಇನ್ನೊಂದ್ ಕಡೆ ತನ್ನ ಸೈನಿಕರನ್ನ ಭಾರತದ ಗಡಿ ಕಡೆ ಬಿಟ್ಟು ಅಪ್ರಚೋದಿತ ದಾಳಿಯನ್ನ ಪದೇ ಪದೇ ನಡೆಸಿರ್ತಕ್ಕಂಥದ್ದು. ಕಳೆದ 4 ದಿವಸಗಳಲ್ಲಿ ಕನಿಷ್ಠ 27ಕ್ಕೂ ಹೆಚ್ಚು ಬಾರಿ ಅಪ್ರಚೋದಿತ ದಾಳಿ ಪಾಕಿಸ್ತಾನದಿಂದ ಕಡೆಯಾಗಿದೆ. ಮತ್ತೆ ಭಾರತ ಕೂಡ ತಕ್ಕ ತಿರುಗೇಟನ್ನ ನಡೆಸಿದೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಇಂತಹ ಅಪ್ರಚೋದಿತ ದಾಳಿ ನಡೆಸಿರ್ತಕ್ಕಂಥದ್ದು. ಮುಖ್ಯವಾಗಿ ರಜೌರಿ, ಕೃಷ್ಣಘಾಟ್, ಪೂಂಚ್ ಸೆಕ್ಟರ್ ನಲ್ಲಿ ಪ್ರಮುಖವಾಗಿ ಪಾಕಿಸ್ತಾನದ ಸೈನಿಕರು ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಭಾರತದ ಸೈನಿಕರು ಕೂಡ ಪ್ರತಿ ದಾಳಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ರಾತ್ರಿಯಿಂದಲೂ ಕೂಡ ಅಪ್ರಚೋದಿತ ದಾಳಿಯನ್ನ ನಡೆಸಲಿಕ್ಕೆ ಪಾಕಿಸ್ತಾನದ ಸೈನಿಕರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಮುಖ್ಯವಾಗಿ ಜಮ್ಮುವಿನಲ್ಲಿ ಇರ್ತಕ್ಕಂಥ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಸೈನಿಕರು ಅಪ್ರಚೋದಿತ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ದಾಳಿ ವೇಳೆ ಒಬ್ಬ ನಾಗರಿಕರಿಗೂ ಕೂಡ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಪಾಕಿಸ್ತಾನ ಸೈನಿಕರನ್ನ ಹಿಮ್ಮೆಟ್ಟಿಸಲಿಕ್ಕೆ ಭಾರತೀಯ ಸೈನಿಕರುಗಳು ಕೂಡ ಪ್ರತಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇವತ್ತು ಕೂಡ ನಾಗರಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯಂತ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಬಂಕರ್ ಗಳನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಸುಸ್ಥಿತಿಯಲ್ಲಿ ಇಡಬೇಕು ಬಂಕರ್ ಗಳನ್ನ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಂಕರ್ ಗಳನ್ನು ಕೂಡ ತಯಾರು ಮಾಡ್ತಿದ್ದಾರೆ. ಮುಖ್ಯವಾಗಿ ಆ ಬಂಕರ್ ಗಳಿಗೆ ನಾಗರಿಕರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಲೂ ಕೂಡ ದಾಳಿ ಮುಂದುವರೆದಿದೆ. ಭಾರತ ಕೂಡ ಪ್ರತಿ ದಾಳಿಯನ್ನ ಮುಂದುವರೆಸಿದೆ. ಆದ್ರೆ ಪಾಕಿಸ್ತಾನ ಒಂದ್ ಕಡೆಯಿಂದ ಶಾಂತಿ ಮಾತುಕತೆಯನ್ನ ಮಾಡಬೇಕು, ಪ್ರಧಾನಿ ಮೋದಿ ಅವರ ಜೊತೆ ಮಾತುಕತೆಗೆ ನಡೆಸ್ತಾ ಇದೀವಿ, ಅವ್ರ ಮಾತುಕತೆಗೆ ಸಿದ್ಧರಿಲ್ಲ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳ್ತಿದೆ. ಮುಖ್ಯವಾಗಿ ತನ್ನ ಅಪ್ರಚೋದಿತ ದಾಳಿಯನ್ನ ಬಿಡ್ಬೇಕಾಗುತ್ತೆ, ಬಿಟ್ಟು ನಂತರ ಮಾತುಕತೆಗೆ ಸಿದ್ಧ ಅನ್ನುವಂಥದ್ದನ್ನ ಹೇಳಿದ್ರೆ ಭಾರತ ಮಾತುಕತೆಗೆ ಸಿದ್ಧ ಆಗ್ಬಹುದು. ಒಂದ್ ಕಡೆ ಗಡಿಯಲ್ಲಿ ಇನ್ನೂ ದಾಳಿಗಳನ್ನ ನಡೆಸಲೇ ಇದ್ರು ಕೂಡ ಈ ಕಡೆ ಮಾತುಕತೆ ಅನ್ನುವಂತಹ ಕಟ್ಟುಕತೆಗಳನ್ನ ಭಾರತ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಹರೀಶ್. ನಾವು ಪ್ರತಿನಿಧಿ ಹರೀಶ್ ಹೇಳ್ತಾ ಇದ್ರು. ಅಂದ್ರೆ ನಾವು ಇಮ್ರಾನ್ ಖಾನ್ ಅವರನ್ನ ಹೇಗೆ ನಂಬಬೇಕು? ಯಾಕಂತಾರೆ ನಿನ್ನೆ ಅಲ್ಲಿ ಜಂಟಿ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ
ಇಲ್ಲ, ನಾನು ಭಾರತದ ಪ್ರಧಾನಿಗೆ ಕರೆ ಮಾಡಿದ್ದೆ, ಅವರು ನನಗೆ ಮಾತಿಗೆ ಸಿಗಲಿಲ್ಲ, ಇನ್ನೂ ಕೂಡ ನಾನು ಪ್ರಯತ್ನ ಮಾಡ್ತೀನಿ, ಎರಡೂ ದೇಶಕ್ಕೂ ಕೂಡ ಒಳ್ಳೇದಲ್ಲ ಯುದ್ಧ ಅನ್ನೋದು ಥರದಲ್ಲೇ ಹೇಳ್ತಾ ಇದ್ರು. ಆದರೆ ಈಗ ನೋಡಿದ್ರೆ ಮತ್ತೊಂದು ಕಡೆ ಕದನ ವಿರಾಮ ಉಲ್ಲಂಘನೆ. ಇದರ ಜೊತೆಗೇನೆ